ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರರಿಗೆ ನಮಸ್ತೆ. ಎಲ್ಲರಿಗೂ ಗೊತ್ತಿರುವ ವಿಷಯನೇ, ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರುವಂಥ ಅತ್ಯಾಚಾರ, ಕೊಲೆ, ದರೋಡೆ ಇಂಥ ವಿಷಯದಲ್ಲಿ ಸರ್ಕಾರ ಒಂದು SIT ತಂಡವನ್ನು ರಚಿಸಿ ಅದರ ಮುಖಾಂತರವಾಗಿ ಇಲ್ಲಿ ಏನೆಲ್ಲ ನಡೀತಾ ಇದೆ ಅದನ್ನೆಲ್ಲವನ್ನು ಒಂದು ತನಿಖೆ ನಡೆಸೋ ಕೆಲಸವನ್ನು SIT ತಂಡವರು ಮಾಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಅಲ್ಲಿಯ ಪ್ರಭಾವಿ ವ್ಯಕ್ತಿಗಳಿಗೆ ದೊಡ್ಡ ದನಿ, ಸಣ್ಣ ದನಿ ಅಂತ ಹೇಳ್ತೀವಲ್ಲ, ಇವರಿಗೆಲ್ಲ ಈ ಒಂದು SIT ತನಿಖೆ ಏನೋ ಕುತ್ತಿಗೆ ಬಂತ ಕಾಣಿಸ್ತಾ ಇದೆ. ಕುತ್ತಿಗೆ ಬಂತು. ಅದಕ್ಕೋಸ್ಕರ ಈ ಒಂದು SIT ತನಿಖೆಯ ಒಂದು ದಾರಿಯನ್ನು ತಪ್ಪಿಸಲಿಕ್ಕೆ, SIT ತನಿಖೆಯನ್ನು ನಿಲ್ಲಿಸಲಿಕ್ಕೋಸ್ಕರ ಹಲವಾರು ಕುತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಈ ಹಿಂದೊಂದು ಮೊನ್ನೆನೇ ವಿಧಾನಸೌಧದಲ್ಲಿ ಮಾಗಡಿ ಕ್ಷೇತ್ರ MLA ಆಗಿರುವಂಥ ಬಾಲಕೃಷ್ಣ ಸರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. SIT ರಚನೆ ಆಗುವಾಗ ಈ ಪ್ರಭಾವಿ ವ್ಯಕ್ತಿಗಳ ಅಣ್ಣ ತಮ್ಮದು ಯಾರೋ ಮುಖ್ಯಮಂತ್ರಿಯವರ ಮನೆಗೆ ಬಂದು ಸಂತೋಷ ಆಯಿತು, ಇದು ರಚನೆ ಮಾಡಿರೋದು, ಸತ್ಯ ಹೊರಗೆ ಬರಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಕುತಂತ್ರ ಬುದ್ಧಿ ಅಂತ ಹೇಳ್ಬೋದು. ಇವರ ಕುತಂತ್ರ ಬುದ್ಧಿ ಇಂದಿನಿಂದಲೇ ಇದೇ ಮಾಡ್ತಾ ಬಂದಿರೋದು. ಏನಾದರೂ ಒಂದು ಕುಟುಂಬದಲ್ಲಿ ಏನಾದ್ರು ಒಂದು ಕೊಲೆ ಆದರೆ ಅದನ್ನು ಮುಚ್ಚಾಕ್ಲಿಕ್ಕೆ ಮನೆಯೊಳಗೆ ಜಗಳ ಹಚ್ಚುವ ಕೆಲಸ ಮಾಡ್ತಾಯಿದ್ರು. ಇಂಥ ಒಂದು ಮೆಂಟಾಲಿಟಿ ಇರುವಂಥ ಈ ತಂತ್ರಿಗಳು ಅಂತ ಹೇಳ್ಬೋದು. ಈ ಸಣ್ಣದನಿ, ದೊಡ್ಡದನಿ ಮತ್ತು ಅವರ ಆ ಒಂದು ಪರಿವಾರ ಅಂತ ಹೇಳ್ಬೋದು. ಈಗಾಗಲೇ SITಯನ್ನು ನಿಲ್ಲಿಸಲಿಕ್ಕೆ ಇಂಡೈರೆಕ್ಟ್ ಆಗಿ ಆಟ ನಡೆಸ್ತಾ ಇದ್ದಾರೆ. ಇವರಿಗೆ SIT ಮೇಲೆ ನಂಬಿಕೆ ಇಲ್ಲ. ಇವರಿಗೆ NIA ತನಿಖೆ ಮಾಡಬೇಕು, ಅಂದರೆ ಕೇಂದ್ರ ಸರ್ಕಾರದ ಸ್ವಾಧೀನದಲ್ಲಿ ತನಿಖೆ ಆಗಲಿ ಅಂತ. ಅದು ಏನು ಉದ್ದೇಶ ಗೊತ್ತಿಲ್ಲ. ಅಂದರೆ ಕರ್ನಾಟಕ ಸರ್ಕಾರ ಮೇಲೆ ನಂಬಿಕೆ ಇಲ್ಲ, ಅಲ್ಲಿ ತನಿಖೆ ಮಾಡುವ ಅಧಿಕಾರಿ ಮೇಲೆ ನಂಬಿಕೆ ಇಲ್ಲ. ಅಂದರೆ ಇವಾಗ ನಮ್ಮ ಪ್ರಕಾರವಾಗಿ ನಿಯತ್ತಾಗಿ ಕಾನೂನು ಚೌಕಟ್ಟಲ್ಲಿ ಏನಾಗಿದೆ ಎಂಬುದನ್ನು ಹುಡುಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಮಹೇಶ್ ತಿಮ್ಮರೋಡಿ ಅನ್ನೋರನ್ನು ಇವರ ಕುತಂತ್ರ ಬುದ್ಧಿಯಿಂದ, ಅವರ ಒಂದು ದುಡ್ಡಿನ ಅಹಂಕಾರದಿಂದ, ಅವರ ಒಂದು ರಾಜಕೀಯ ಪ್ರಭಾವದಿಂದ 21/8/2025 ಅವರೇನೋ ಒಂದು ಜೈಲಿಗೆ ಕಳಿಸ್ತೇವೆ ಭಯಂಕರ ಹಠವಾಗಿದ್ದರು, ನಾವು ಕಳಿಸ್ತೀವಿ ಅಂತ. ಇವ್ರನ್ನ ಕಳಿಸೋ ಮುಂಚೆನೇ ಜಾಲತಾಣದಲ್ಲಿ ಬರೆದಾಗ್ತಾಯಿದ್ರು, ನಾಳೆ ಬಂಧನ ಅಂತ. ಅದು ಯಾವ ರೀತಿಯಲ್ಲಿ ಬಂಧನ ಅಂತ ಹೇಳಿದ್ರೆ, 19ನೇ ತಾರೀಕು ನೋಟಿಸ್ ಕೊಟ್ಟರು, ಅಕ್ಕವರು ಬರೆದು ಕೊಟ್ಟಿದ್ದಾರೆ, 15 ಬರ್ತೀವಿ ಅಂತ. ತಿರ್ಗಾ 20ನೇ ತಾರೀಕು ಇನ್ನೊಂದು ನೋಟಿಸ್ ಕೊಟ್ಟು 21ನೇ ತಾರೀಕು ಬಂದು ಬಂಧನ ಮಾಡ್ಕೊಂಡು ಹೋಗಿದ್ದಾರೆ. ಈ ಯಾವ ಕಾನೂನು ನಮಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಒಂದು ಹೇಳಿಕೆ ಕೊಟ್ಟೋದಕ್ಕೆ, ಒಬ್ಬರ ವಿರುದ್ಧ ಒಂದು ಹೇಳಿಕೆ ಕೊಟ್ಟೋದು ಇಷ್ಟು ಮಾಡ್ತಾ ಇದ್ದಾರೆ. ಹಂಗಾದ್ರೆ ದೇಶದ ಪ್ರಧಾನಿ ವಿರುದ್ಧ, ಮುಖ್ಯಮಂತ್ರಿ ವಿರುದ್ಧ ಎಲ್ಲ ಎಷ್ಟೋ ಜನ ಮಾತಾಡ್ತಾ ಇದ್ದಾರೆ. ಇವರ ವಿರುದ್ಧ ಏನು ಕ್ರಮಗಳಿಗೆ ಆಗ್ತಾ ಇಲ್ವಾ? ಅದಕ್ಕೇನು ದಮ್ಮಿಲ್ಲ ಇವರಿಗೆ ಯಾರಿಗೂ? ಏನೊಂದು ಮಹೇಶನ್ನು ಅರೆಸ್ಟ್ ಮಾಡಲಿಕ್ಕೆ ಎಷ್ಟೊಂದು ಜನ ಬಂದಿರೋದು, ಎಷ್ಟೊಂದು ಗಾಡಿ ಬಂದಿರೋದು. ಏನು 9 ಗಂಟೆಗೆ ಏನು ಬ್ರಹ್ಮಾವರ ಠಾಣೆಯಲ್ಲಿ ಇರಬೇಕಂತ ಹೇಳ್ದ, ಇಲ್ಲಿ ಮಹೇಶನ್ನಿಗೆ ಹೇಳು 9 ಗಂಟೆಗೆ ಬ್ರಹ್ಮಾವರ ಠಾಣೆಯಲ್ಲಿ ಇರಬೇಕಂತ ಹೇಳಿರೋದು. ಅದೇ 9 ಗಂಟೆ ಹೊತ್ತಿಗೆ ಅವರ ಮನೆಗೆ ಬಂದಿದ್ದಾರೆ ಇವರು. ಇದು ಯಾವ ಕಾನೂನು ಸ್ವಾಮಿ? ಇದು ಯಾವ ಕಾನೂನು? ಯಾರಿಗೆ ಕೇಳಬೇಕು ಇದನ್ನೆಲ್ಲ? ಜಡ್ಜಿ ಹೇಳಿದ ಅರ್ಥನೇ ಆಗ್ತಾ ಇಲ್ಲ. ಕಾನೂನು ಈಗ ಹಿಂದಿನ ಈ ಕಾನೂನಲ್ಲಿ 7 ವರ್ಷಕ್ಕಿಂತ ಕಮ್ಮಿ ಶಿಕ್ಷೆ ಕಮ್ಮಿ ಇದ್ದರೆ ಅರೆಸ್ಟ್ ಬಂಧನ ಮಾಡಲಿಕ್ಕಿಲ್ಲ. ಅವ್ರನ್ನ ಠಾಣೆಯಲ್ಲಿ ಜಾಮೀನು ಕೊಟ್ಟು ಕಳಿಸ್ಬೋದು. ಇದು 3 ವರ್ಷಕ್ಕಿಂತ ಕಮ್ಮಿ ಇರೋ ಶಿಕ್ಷೆ ಅಂತ. ಇದಕ್ಕೆ ಯಾವ ರೀತಿಯಲ್ಲಿದೆ? ಸುಮ್ಮನೆ ಬಂದು ಒಂದು ಕರ್ಕೊಂಡು ಹೋಗಿರೋ ಬಂಧನ ಮಾಡಲಿಕ್ಕೆ ಬಂದು ಮನೆ ಸರ್ಚ್ ಮಾಡಬೇಕಂತೇಳಿ, ಮನೆ ಸರ್ಚ್ ಮಾಡಲಿಕ್ಕೆ ಏನ್ರ ಸ್ವಾಮಿ ಇವರು ಕೊಂದಿದ್ದಾರೆ ಯಾರನ್ನಾದರೂ? ಈ ರೀತಿಯಲ್ಲಾಗಿದೆ ಅಂತ ಹೇಳಿದ್ರೆ, ನಾನು ಇವಾಗ ನೋಡಿ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಹೇಳ್ತಾ ಇದ್ದೀವಿ, ಒಂದೊಂದನ್ನೇ ನಾನು ಎತ್ತಿ ಹಾಕ್ತಾ ಇದ್ದೇನೆ. ಇವರು ಟಾರ್ಗೆಟ್ ಮಾಡಿದ್ರು, ಜಯಂತ್ ಟಿವನ್ ಏನಾದ್ರು ಮಾಡಿ ಮುಗಿಸ್ಬೇಕಂತೇಳಿ. ಅದಕ್ಕೋಸ್ಕರ ಇವಾಗ ಮಹೇಶ್ ಅವರೊಂದಿಗೆ ನಾನು ಅವತ್ತು ಬೆಳಿಗ್ಗೆ ಮನೆ ಹೋಗಿದ್ದು ಗೊತ್ತಾಗೋ ಅವ್ರ ಮನೆಗೆ ಹೋಗಿ ಪೊಲೀಸರಿಗೆ ಮಾತಾಡ್ತಾ ಇದ್ದೆ. ಅದೆಲ್ಲ ವಿಡಿಯೋ ಇದೆ, ಅಲ್ಲಿ ಏನೂ ಮಾತಾಡ್ತಾ ಇಲ್ಲ. ಆಮೇಲೆ ಬರ್ತಾ ಇರುವಾಗ ಸರಿ ಓಕೆ ಅನ್ನೋರು ಹೇಳೋ ನಾನು ಬರ್ತೀನಿ ಅಂತೇಳಿ ಅವ್ರು ಬರ್ತಾ ಇರುವಾಗ ಅಲ್ಲಿ ಸೌಜನ್ಯಗೆ ಜೈ ಹಾಕ್ತಾಯಿದ್ವಿ. ಆ ಜೈ ಹಾಕಿದ್ದೀವಿ. ಅಷ್ಟೇ ಅಲ್ಲದೆ ಇಲಾಖೆಯವರಿಗೆ ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ ನಾವು. ಆ ನಂತರ ಗಾಡಿಯಲ್ಲಿ ಕೊಟ್ಟು ನಾವೆಲ್ಲ ಒಟ್ಟಿಗೆ ಹೋಗಿರೋದು. ಕಾರ್ಕಳ ಸಬ್ ಇನ್ಸ್ಪೆಕ್ಟ್ರು ಗಾಡಿಯಲ್ಲಿದ್ದರು, ಅವ್ರಿಗೆ ಒಟ್ಟಿಗೆ ಮಾತಾಡ್ಸ್ಕೊಂಡು ನಾವು ಹೋಗಿರೋದು. ಅದರ ಮಧ್ಯದಲ್ಲಿ ಹೇಳ್ತಾ ಇದ್ದೀನಿ, ನಾವು ನೋಡಿ ಜನರು ಯಾರು ಸೇರಿ ಪೊಲೀಸ್ ವಾಹನಲ್ಲಿ ನಾವು ಪೊಲೀಸ್ ವಾಹನಲ್ಲಿ ನಮ್ಮ ವಾಹನಲ್ಲಿ ಬರ್ತಾ ಇದ್ದೀವಿ. ಅದು ಪೊಲೀಸರು ಹಿಂದೆ ಮುಂದೆ ಇದ್ದಾರೆ. ಯಾರಿಗೂ ಏನೂ ಅಡ್ಡ ಹಾಕೋದು, ಯಾವುದೇ ಕೆಲಸ ಮಾಡಬಾರ್ದು. ವಾಹನ ಮುಂದಕ್ಕೆ ಹೋಗೋದು, ಅವ್ರಿಗೆ ಅಡ್ಡ ಹಾಕೋ ಕೆಲಸ ಮಾಡಬಾರ್ದು. ಒಳ್ಳೆ ರೀತಿಯಲ್ಲಿ ಓಕೆ ಪೊಲೀಸರ ಒಟ್ಟಿಗೆ ನಾವು ಹೋಗ್ತಾ ಇದ್ವಿ, ಸಾಕು ನಮಗೆ ಇದಂತ ಸಾಕು ಒಳ್ಳೆ ಹೇಳ್ತಾ ಇದ್ದೆ. ನಾನು ಮಾಹಿತಿನೂ ಆಗ್ತಾ ಇದ್ದೆ. ಇದೆಲ್ಲ ಆದಮೇಲೆ ಇನ್ನೊಂದು ಪ್ಲಾನ್ ಹಾಕಿದೆ, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಅಂತ. ಅದೆಲ್ಲಿ ಸ್ವಾಮಿ?
ನಿಮಗೇನೋ ಬೈದಿರೋದಿದೆಯಾ? ನಾವು ಇಲ್ಲ ಹೋಗಿ ಅಂತ ತಳ್ಳಿರೋದಿದೆಯಾ? ಆ ರೀತಿಯಲ್ಲಿ ಮಾಡಿರೋಂಥ ಮೊನ್ನೆ ಧರ್ಮಸ್ಥಳದಲ್ಲಿ ಮಾಡಿದಾರಲ್ಲ ಸ್ವಾಮಿ, ಪೊಲೀಸನ್ನ ತಳ್ಳಿ ಹಾಕಿರೋದು, ಅವ್ರ ಮೇಲೆ ಎಷ್ಟು ಕ್ರಮ ಕೈಗೊಂಡಿದ್ದೀರಾ? ಎಷ್ಟು ಜನ ಬಂಧನ ಮಾಡಿದ್ದೀರಾ? ಅದೇನು ಮಾಡಲಿಕ್ಕೆ ಆಗಲ್ಲ. ಯಾರೋ ಬಡವರು ಸಿಕ್ಕಿದ್ರೆ ಏನೋ ಕಾನೂನು ಏನು ಗೊತ್ತಿಲ್ಲ ಅಂತ ಹೇಳಿ ಏನೋ ಸ್ವಲ್ಪ ದುಡ್ಡಿಲ್ಲದ ಸಿಕ್ಕರೆ ಅವ್ರ ಮೇಲೆ ನಿಮ್ಮ ಗೂಬೆ ಎಲ್ಲ ಕೂರಿಸ್ಬೋದಲ್ಲ. ಈ ಒಂದು ಬಂದಿರೋ ಸುದ್ದಿ ಏನಂತ ಹೇಳಿದ್ರೆ, ನಾನು ಯಾವುದೋ ಒಂದು ಮ್ಯಾಟ್ರು ಶೇರ್ ಮಾಡೋದಕ್ಕೆ ನನ್ನ ಮೇಲೆ ಗರಂ ಆಗಿದಾರಂತ. ಏನು ಶೇರ್ ಮಾಡಿದ್ರು ಸ್ವಾಮಿ? ಮಹೇಶನ್ನು ಬಂಧನ ಮಾಡೋದು ನಿಯಮ ಉಲ್ಲಂಘನೆ ಮಾಡಿ ಬಂದಿರೋ ಮ್ಯಾಟ್ರು ನಾನು ಶೇರ್ ಮಾಡಿದ್ದೀನಿ. ಅದಕ್ಕೆ ನೀವು ಹೊಡೆದು ಸಾಯಿಸ್ತೀರಾ? ಬಂಧನ ಮಾಡಿ ಗೆಲ್ಲಿಗೆ ಹರಿಸ್ತೀರಾ? ಹಾಕಿ ನಾನು ಹೇಳಿದ್ದೀನಲ್ಲ, ಯುದ್ಧ ಭೂಮಿಗೆ ಇಳಿದೀವಿ ಅಂತ, ಎಲ್ಲದಕ್ಕೂ ತಯಾರಿದ್ದೀವಿ ಅಂತ ಹೇಳಿದ್ವಲ್ಲ. ನೀವೇನೋ ಕರ್ಕೊಂಡು ಹೋಗ್ತೀರಾ, ಏನೋ ಚುಚ್ಚು ಮಾಡಿದ್ರೆ 1-6 ತಿಂಗಳ ನಂತರ ಸಾಯುವಂಗೆ ಮಾಡ್ತೀರಾ. ಈ ವಸಂತ ಬಂಗಾರವರನ್ನು, ಸೌಜನ್ಯ ಅಪ್ಪನನ್ನು, ಮತ್ತು ಡಾಕ್ಟ್ರನ್ನು ಸಾಯಿ ಅದೇ ಮಾಡ್ತೀರಾ. ಅಷ್ಟೇ ತಾನೇ ಮಾಡೋದು. ಮಾಡಿ ನೀವು ಇದು ಮಾಡಲಿಕ್ಕೆ ನೀವು ಕರೀತಾ ಇರೋದು. ಇನ್ನಾದರೂ ಆ ಕಾನೂನಿಗೆ ಒಂದು ಗೌರವ ಕೊಡಿ. ನೀವು ದುಡ್ಡಿದೆ, ಅಧಿಕಾರ ಇದೆ, ಏನು ಬೇಕಾದ್ರೂ ಮಾಡುವಂತಲ್ಲ. ಏನಷ್ಟು ಮಾತಾಡುವಾಗ ಇನ್ನೊಬ್ಬ ದೂರು ಕೊಟ್ಟರು, ಅದು 3ನೇ ವ್ಯಕ್ತಿ ದೂರು ಕೊಟ್ಟರು. ಅದು ಯಾರೋ BLS ಅಂತಂದು ಅವರ ದೂರು ಕೊಟ್ಟರು ಅಲ್ಲ, ಇನ್ನೊಬ್ಬ ದೂರು ಕೊಟ್ಟೋದಕ್ಕೆ. ಹಂಗೆ ನಮ್ಮ ಮೇಲೆ ಅಷ್ಟೆಲ್ಲ ತೇಜವಾದ ಆಗ್ತಾ ದೂರು ಏನು ಅರೆಸ್ಟ್ ಮಾಡಲಿಕ್ಕೆ ನಿಮಗೆ ದಮ್ಮಿಲ್ವಾ? ಯಾರಿಗೂ ಆಗ್ತಾ ಇಲ್ವಾ? ಇವಾಗ ನಾ ಬೇಕಲ್ಲ, ನಿಮಗೆ ಆಹಾರ ಆಗೋದು ನಾವು. ನಾನು ಇವಾಗ ಹೇಳ್ತಾ ಇರೋದು ನೋಡಿ, ಇನ್ನೂ ಹೇಳ್ತೀನಿ. ಯಾರೋ ಒಬ್ಬರು ಮುಂದೆ ಬಂದಿದ್ದಾರೆ, 2008 ಆಸುಪಾಸು ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿಗಳು ಒಂದು ವಕೀಲರ ಕೊಲೆ ಆಗಿದೆ. ಅದು ಅವರ ಮೃತದೇಹ ಸಿಲ್ವಾ ಅದು ಏನು ನಮಗೆ ಗೊತ್ತಾಗ್ತಾ ಇಲ್ಲ. ನಾನು ಈ ವಿಡಿಯೋ ಒಂದು ಹೇಳ್ತಾ ಇರೋದು ಏನಂತೇಳಿ, ಮುಂದೆ ನಾನು ಹೋದರೂ ಅದು ತನಿಖೆ ಆದರೂ ಆಗ್ತಾ ಇರಬೇಕು. ಈ ಒಂದು ಕೊಲೆ ಪ್ರಕರಣದಲ್ಲಿ ಅಂದರೆ ಅದು ಏನಕ್ಕೋಸ್ಕರ ಕೊಲೆ ಮಾಡಿರೋದು ಅಂತ ಹೇಳಿದ್ರೆ, ಈ ಪ್ರಭಾವಿ ವ್ಯಕ್ತಿ ಅಪೋಸಿಟ್ ವಕೀಲರು ಯಾವುದೊಂದು ಪ್ರಕರಣದಲ್ಲಿ ಪರವಾಗಿದ್ದ ವಕೀಲರಿಗೆ ಜಯ ಸಿಕ್ಕಿತು, ಇವರಿಗೆ ಸೋಲಾಯಿತು, ಈ ಪ್ರಭಾವಿ ವ್ಯಕ್ತಿಗಳಿಗೆ. ಅಂಥ ಸಂದರ್ಭದಲ್ಲಿ ಆ ವಕೀಲರನ್ನು ಮನೆಗೆ ಕರೆಸಿ ಕೊಲೆ ಮಾಡಿದ್ದಾರೆ. ಅದಕ್ಕೆ ನಾನು ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ, ಅದು ಯಾರಾದರೂ ಈ ವಿಡಿಯೋ ನೋಡೋರಿದ್ದರೆ ನೀವು ನೇರವಾಗಿ SITಗೆ ಒಂದು ದೂರು ಕೊಡಿ. ದೂರು ಕೊಟ್ಟಾದ ನಂತರ ನನ್ನ ಹೆಸರು ಹೇಳಿ, ಅದಕ್ಕೆ ಬೇಕಾದ ದಾಖಲೆಯನ್ನು ಒದಗಿಸೋ ರೀತಿಯಲ್ಲಿ ನಾನು ಒದಗಿಸೋ ಕೆಲಸ ಮಾಡ್ತೀನಿ. ಇಲ್ಲ ನಿಮಗೇನಾದ್ರು ಭಯ ಇದ್ದರೆ, ಮಹೇಶನ್ನವರನ್ನು ಇವರು ಜೈಲಿಗೆ ಕಳಿಸೋರು ಪರವಾಗಿಲ್ಲ, ಮನೆಯಲ್ಲಿದ್ದಾರೆ, ಇನ್ನೂ ಬೇಜನೆ ಜೀವಂತವಾಗಿರುವ ಜನ ಇದೆ, ಅವ್ರಿಗೆ ಹೇಳಿ. ಇಲ್ಲ ನನಗಾದರೂ ಹೇಳಿ, ಇಲ್ಲ ಗಿರೀಶ್ ಮಠನವ್ರಿಗಾದರೂ ಹೇಳಿ, ಇಲ್ಲ ಹೋರಾಟಗಾರರಿಗೆ ಯಾರಿಗಾದರೂ ಹೇಳಿ, ಇಲ್ಲ ಪ್ರಸನ್ನಕ್ಕೆ ಇರ್ಬೋದು, ಆ ತಮ್ಮಣ್ಣ ಶೆಟ್ಟರು ಇದ್ದಾರೆ, ಯಾರಿಗಾದರೂ ಹೇಳಿ ಮಾಹಿತಿಯನ್ನು ಎಲ್ಲ ಗೌಪ್ಯವಾಗಿ ನನಗೆ ತಲುಪಿಸೋ ಕೆಲಸವನ್ನು ಮಾಡ್ತೀವಿ. ಆ ಒಂದು ಪ್ರಕರಣವನ್ನು ದಾಖಲು ಮಾಡೋಣ. ಇವರು ಈ ಥರ 1-2 ಅಲ್ಲ ಮಾಡಿರೋದು. ಎಲ್ಲರೂ ಹೇಳ್ತಿರ್ಬೋದು, ಒಳ್ಳೆ ಗಾಂಧಿ ಅಂತ. ಯಾವ ಸ್ವಾಮಿ ಗಾಂಧಿ ಆಗಿರೋರಲ್ಲ, ಯಾರಿಗೆ ಹೇಳ್ತೀರಾ ಗಾಂಧಿ ಅಂತ? ಇದೇ ಥರ ಕುತಂತ್ರ ಮಾಡಿರೋದು. ಇವರ ವಿರುದ್ಧ ಮಾತಾಡಲಿಕ್ಕೆ ಆಗಲ್ಲ. ಇಡೀ ದೇಶವನ್ನೇ ಪರ್ಚೇಸ್ ಮಾಡ್ಬೋದು, ದೇಶವನ್ನೇ ದೇಶಕ್ಕೆ ಬೆಲೆ ಕಟ್ಟುವಂಥ ದೊಡ್ಡ ಪ್ರಭಾವಿ ವ್ಯಕ್ತಿಗಳು. ಬಡ್ಡಿದಂದೆ ನಡೀತಾ ಇದೆ ತಾನೆ. SKDRDP ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಮ್ಮಿ ಅಂದರೆ 2 ಲಕ್ಷ ಕೋಟಿ ದುಡ್ಡು ಹಾಕಿದ್ದಾರೆ. ಇದನ್ನು ಮಾತಾಡಲಿಕ್ಕೆ ಯಾರಿಲ್ಲ, ಇದನ್ನು ಈಡಿ ಕೊಡಲಿಕ್ಕೆ ಯಾರಿಲ್ಲ. ಯೂಟ್ಯೂಬ್ ಅವರಿಗೆ ಎಲ್ಲಿಂದ ದುಡ್ಡು ಬರ್ತಾ ಅಂತ ಸ್ವಾಮಿ ಅದು ಮಾಡಿ, ನೀವು ಅದು ಇಡಿ ಕೊಡ್ತಾ ಇದ್ದೀರಾ ಅಂತ ನಿಮಗೆ ನಾಚಿ ಆಗಲ್ಲ ಇಡಿ ಅಂತ ಹೇಳಲಿಕ್ಕೆ. ಇಡಿಯನ್ನು ಜಾಬಲ್ಲಿ ಇರುವಂಥದ ಇಡಿ ಅಂದರೆ ನೀವು ಹೇಳೋ ಪ್ರಕಾರ ನಿಮ್ಮ ಜಾಬಲ್ಲಿ ಇದೆ ಅಂತ ಕಾಣಿಸ್ತಾ ಇಲ್ಲ. ಇಡಿ ಕೊಡ್ತೀವಿ ಅಂತ ನೀವು ಹೇಳೋ ಪ್ರಕಾರ ನಾವು ವಿದೇಶದಿಂದ ದುಡ್ಡು ಹರಿದು ಬರ್ತಾ ಇದೆ, ಇದಕ್ಕಾಗಿರ್ಬೋದಲ್ಲ. ಅಂದರೆ ಯೂಟ್ಯೂಬ್ ಅವರು ಸತ್ಯಾಸತ್ಯ ಘಟನೆ ಹೊರಗೆ ಬಿಟ್ಟರೆ ಅದು ನಿಮಗೆ ಮುಳ್ಳಾಗ್ತಾ ಇದೆ, ಅದನ್ನು ಹೇಳಬಾರ್ದು. ಮೊನ್ನೇನು ರಾಂಪಬೇಜನ್ನು ಮತ್ತು ಸಂತೋಷ್ ಇವರನ್ನ ಕಾಲು ಮುರಿಲಿಕ್ಕೋ ರಾಂಪಬೇಜನ್ನು ಹೊಡೆದು ಸಾಯಿಸಲಿಕ್ಕೋ ಕಳಿಸಿದಾರಲ್ಲ ನಿಮ್ಮ ಚಿಕ್ಕದನಿ, ಹೊಡಾಕಿ ಬನ್ನಿ ಅಂತೇಳಿ ಅಲ್ವಾ. ಆ ರಾಂಪಬೇಜಲ್ಲಿ ಯಾವುದಾವ ಸ್ಪ್ರೇ ಇತ್ತು, ಆ 3 ಜನ ಮೇಲೆ ಸ್ಪ್ರೇ ಮಾಡಲಿಕ್ಕೆ ಅವ್ರಿಗೆ ಏನು ಮಾಡಲಿಕ್ಕೆ ಆಗಿಲ್ಲ, ಪೆಪ್ಪರ್ ಸ್ಪ್ರೇ ಇದ್ದದಕ್ಕೆ. ಇದು ಆಗ್ತಾ ಇರೋದು. ನಿಮ್ಮ ಆಟ ಮುಗಿಸೇ, ಆ ಮಂಜನಾ ಸ್ವಾಮಿ ಅನ್ನಪ್ಪ ಸ್ವಾಮಿ ಮುಗಿಸೇ. ನೀವು ಯಾವುದೇ ರೀತಿಯಲ್ಲಿ ಇವತ್ತಿಗೂ ನೀವು ಅಡ್ಡಗೋಡೆಯಲ್ಲಿ ಆ ದೇವರನ್ನ ಇಟ್ಬಿಟ್ಟು ನಿಮ್ಮ ಆಟ ಆಡ್ತಾ ಇದ್ದೀರಾ ನೀವು ಅಲ್ವಾ. ಆಟ ಆಡಿ, ಎಷ್ಟು ಆಟ ಆಡಿದ್ರು ನೋಡೋಣ. ನೀವಿವಾಗ ನಮ್ಮನ್ನು ಮುಗಿಸಲಿ ಹೊರಟಿದ್ದೀರಾ, ಮುಗಿಸಿ. ಆದರೆ ನಾನು ಹೇಳುವವರೆಗೆ ಎಲ್ಲ ಹೇಳಿದ್ದೀನಿ. ನಾನು ಒಬ್ಬ ಹೋದರೆ ಇನ್ನೂ 10 ಜನ ಬರ್ತಾ ಇದ್ದಾರೆ, ಜಾಗ್ರತೆ ಮಾಡ್ಕೊಳ್ಳಿ. 10 ಜನ ಬರ್ತಾರೆ ಅವಾಗ. ಇವಾಗ ಹೇಳಿದ್ದೀನಿ, ನಾನು ಹೋಗ್ತಾ ಇದ್ದೀನಿ, ನಾನು ಹೋದ ನಂತರ ನೀವು ಬನ್ನಿ ಎಂಟ್ರಾಗಿ ಅಂತ. ನೀವೆನಿಸ್ಬೋದು ಇಲ್ಲಿಗೆ ಜಯಂತ ಹೋದರೆ ಇಲ್ಲ ಮಹೇಶ್ ಅಣ್ಣ ಹೋದರೆ ಯಾರು ಇರಲ್ಲ, ಇನ್ನೂ ಆಡಂಬ ಇಲ್ಲ. ನಿಮ್ಮ ಎಂಡ್ ಮಾಡಲಿಕ್ಕೆ, ನಿಮ್ಮ ಕಾನೂನು ಪ್ರಕಾರ ಎಂಡ್ ಮಾಡಲಿಕ್ಕೆ ಇರೋ ಜನ ಬಿಟ್ಟೆ ನಾವು ಹೋಗ್ತಾ ಇರೋದು. ಅದು ಫಸ್ಟೇ ಅರ್ಥ ಮಾಡ್ಕೊಳ್ಳಿ. ದಯಾನಂದ ಪೂಜಾರಿ ಎಂಬುವರ ಒಂದು ಕೊಲೆ ಆಗಿದೆ. ಅಂದರೆ ವಕೀಲರು, ಅದು ಗೊತ್ತಿರ್ಬೋದು ಯಾರು ಏನಂತಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ನೋಡಿ, ಅವರ
ಕುಟುಂಬದವರು ಯಾರಾದರೂ ಇದ್ದರೆ ಒಂದೇ SITಗೆ ದೂರು ಕೊಡಿ. ಉಳಿದ ಮಾಹಿತಿಯನ್ನು SITಯಲ್ಲಿ ನಾನೇ ಕೊಡ್ತೀನಿ. ಇಲ್ಲ ನಿಮಗೆ ಈ ಒಂದು ವಿಷಯದಲ್ಲಿ ಮಹೇಶ್ ಅನ್ನೋರ ಮನೆಗೆ ಬರ್ಬೋದು, ಅಲ್ಲಿ ಅದರ ಮಾಹಿತಿಯನ್ನು ಕೊಡ್ಬೋದು. ಇಲ್ಲ ನಮ್ಮ ಹೋರಾಟಗಾರಿಗಾದರೂ ಆಗಿರೋಂಥ ಗಿರೀಶಣ್ಣ, ತಮ್ಮಣ್ಣ ಶೆಟ್ಟರು, ಪ್ರಸನ್ನಕ್ಕ, ಯಾರಿಗೆ ಬೇಕಾಗಿರೋ ಮಾಹಿತಿಯನ್ನು ಹಂಚ್ಕೊಳ್ಬೋದು. ಎಲ್ಲ ಗೌಪ್ಯವಾಗಿರುತ್ತೆ. ಆದರೆ ಈ ವಕೀಲರು ಯಾರು, ಏನಕ್ಕೋಸ್ಕರ ಕೊಲೆ ಮಾಡಿರೋದು, ಆದರೆ ಕೊಲೆ ಆದ ನಂತರ ವಕೀಲರ ಮೃತದೇಹ ಅವರಿಗೆ ಸಿಕ್ಕಿತಾ, ಅವರ ಕುಟುಂಬದವರಿಗೆ ಸಿಕ್ಕಿತಾ ಇಲ್ವೋ ಅಂತಲೂ ನಮಗೆ ಗೊತ್ತಾಗ್ತಾ ಇಲ್ಲ. ಏನಕ್ಕೋಸ್ಕರ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಏನು ವಿಷಯ ಅಂತ ಮಾತ್ರ ಹೇಳ್ತೀನಿ ನಾನು. ಆದರೆ ಈ ವಕೀಲರು ಯಾರಂತ ಬೇಕು, ಯಾರಾದರೂ ಇದ್ದರೆ ಒಂದಿಷ್ಟು ಮಾಹಿತಿ ನಮಗೆ ತಿಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲೆಲ್ಲರಲ್ಲೂ ವಿನಂತಿಸಿಕೊಳ್ತಾ ಇದ್ದೀನಿ.